ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗ್ತಿದ್ದಾರೆ. ಈ ಮಧ್ಯೆ ಇಂದಿನಿಂದ ಟೋಲ್ ದರ ಹೆಚ್ಚಳವಾಗಿದ್ದು ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೌದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನು ಶೇಕಡ 3 ರಿಂದ 5% ಹೆಚ್ಚಳ ಮಾಡಿದ್ದು ಇಂದಿನಿಂದ ಈ ಹೊಸ ದರ ಜಾರಿಯಾಗಿದೆ. ಹೌದು, ಹೆದ್ದಾರಿ ನಿರ್ವಹಣಾ ದರ ಹಾಗೂ ಹಣದುಬ್ಬರದ ಹಿನ್ನೆಲೆಯಲ್ಲಿ ಸಗಟು ದರ ಸೂಚ್ಯಂಕದ ಆಧಾರದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಟೋಲ್ ದರಗಳು ಹೆಚ್ಚಾಗ್ತಾ ಇವೆ ಅಂತ ಪ್ರಾಧಿಕಾರ ತಿಳಿಸಿದೆ. ಹೀಗಾಗಿ ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ಹಾಗೆ ಕಣಮಿಣಕೆ ಶೇಷಗಿರಿಹಳ್ಳಿ ಟೋಲ್ ಹಾಗೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಸಾದಾಹಳ್ಳಿ ಟೋಲ್ ಸೇರಿದಂತೆ ರಾಜ್ಯದ 66 ಪ್ಲಾಜಾಗಳಲ್ಲಿ ಟೋಲ್ ದರವನ್ನು ಏರಿಕೆ ಮಾಡಲಾಗಿದೆ. ಸದ್ಯ ಕಾರು, ಜೀಪು ಹಾಗೂ ಲಘು ವಾಹನಗಳ ಏಕಮುಖ ಸಂಚಾರಕ್ಕೆ ₹115 ಬದಲಾಗಿ ₹120ವರೆಗೂ ಕೂಡ ಬದಲಾಗಿದೆ. ಇನ್ನು ದ್ವಿಮುಖ ಸಂಚಾರಕ್ಕೆ ₹170ರಿಂದ ₹180ವರೆಗೂ ಕೂಡ ಕೊಡಬೇಕಾಗಿದೆ. ಆದರೆ ಮಾಸಿಕ ಪಾಸ್ ಬಳಕೆದಾರರಿಗೆ ಅಷ್ಟೊಂದು ಹೊರೆಯಾಗಿಲ್ಲ. ಈ ಹಿಂದೆ ಪಾವತಿಸ್ತಾ ಇದ್ದಂತಹ ಮಾಸಿಕ ಪಾಸ್ ದರ ₹3,970ಗೆ ಬದಲಾಗಿ ₹3,875 ಕಟ್ಟಬೇಕಾಗಿದೆ. ಇನ್ನು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಹಾಗೂ ಬೆಂಗಳೂರು ತಿರುಪತಿ ಹೆದ್ದಾರಿ ಹಾಗೆ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಗಳಲ್ಲೂ ಕೂಡ ಟೋಲ್ ಹೆಚ್ಚಳವಾಗಿದೆ. ಈ ಮಾರ್ಗದಲ್ಲಿ ಏಕಮುಖ ಸಂಚಾರಕ್ಕೆ ಲಘು ಸರಕು ಸಾಗಣೆ ವಾಹನಗಳಿಗೆ ಈ ಹಿಂದೆ ₹175 ಟೋಲ್ ದರ ಇತ್ತು. ಇದೀಗ ₹185 ನಿಗದಿ ಮಾಡಲಾಗಿದೆ. ಇನ್ನು ದ್ವಿಮುಖ ಸಂಚಾರಕ್ಕೆ ₹265ರಿಂದ ₹275 ಟೋಲ್ ಅನ್ನು ಹೆಚ್ಚಿಸಲಾಗಿದೆ. ಇನ್ನು ಮಾಸಿಕ ಪಾಸ್ ದರ ₹5,890ರಿಂದ ₹6,100ಗೆ ಏರಿಕೆ ಮಾಡಲಾಗಿದೆ. ಇನ್ನು ಲಾರಿ ಮತ್ತು ಬಸ್ಗಳು ಏಕಮುಖ ಸಂಚಾರಕ್ಕೆ ₹355ರಿಂದ ₹370ವರೆಗೂ ಕೂಡ ಪಾವತಿಸಬೇಕಾಗಿದೆ. ಇನ್ನು ದ್ವಿಮುಖ ಸಂಚಾರಕ್ಕೆ ₹535ರಿಂದ ₹550 ಹೆಚ್ಚಳವಾಗಿದೆ. ಇನ್ನು ಮಾಸಿಕ ಪಾಸ್ ದರ ₹11,845ರಿಂದ ₹12,265 ಟೋಲ್ ಹೆಚ್ಚಳವಾಗಿದೆ. ಇನ್ನು ರಾಜ್ಯದಲ್ಲಿ ರಸ್ತೆಗಳ ಗುಣಮಟ್ಟ, ನಿರ್ವಹಣೆಯ ಸುರಕ್ಷತೆ ಮತ್ತು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಟೋಲ್ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಈಗಾಗಲೇ ಪ್ರಾಧಿಕಾರ ತಿಳಿಸಿದೆ. ಆದರೆ ಈ ಟೋಲ್ ದರ ಏರಿಕೆ ವಾಹನ ಸವಾರರಿಗೆ ನುಂಗಲಾರದ ತುತ್ತಾಗಿದೆ.